ನಿನಗೆ ಕೂದ್ಲಾ ಬಿಟ್ಕೊಂಡು ಅಡಿಗೆ ಮನೆ ಒಳಗೆ ನಿಂದ್ರಬೇಡ ಅಂತೇಳಿ ಮತ್ತೆ ಅದನ್ನ ಮಾಡ್ತೀಯಲ್ಲ ಶಕುಂತಲಾ ಹೆಂಗೆವ್ವ ನೀ ಯಾವಾಗ ಶಾಣೆ ಅಕ್ಕಿ ಅಯ್ಯೋ ತಲೆ ಬಾಚ್ಕೊಳತಿದ್ನ್ಯಾ ನೀರು ಕುಡಿಯೋಣ ಅಂತ ಬಂದೆ ತಲೆಗೆ ನೀರು ಕುಡಿಯಕ ಅಲ್ಲಿ ಪಟ್ನ ಕುಡ್ದು ಹೋಗು ಅಯ್ಯ ಕಾಸಾಕಿಟ್ಕೊಂಡಿನಿ ಆ ದಿನ ಎದಕ್ಕೆ ಆ ಬಿಸಿನೀರು ಕುಡಿತೀಯ ಏನ ದೇವ್ರಿಗೆ ಗೊತ್ತು ಹೋಗತ್ತಾಗ ತೆಳ್ಳಗಾಗಕ್ ಅಮ್ಮ ತೆಳ್ಳಗಾಗಕ್ ಕುಡಿತೀನಿ ಸುಮ್ಮನಿರು ನೀನು ಬರೇ ಬಿಸಿನೀರು ಕುಡಿದ್ರೆ ತೆಳ್ಳಗಾಗದಲ್ಲ ಅದ್ರ ತಕ್ಕಂಗೆ ಮೈನು ಬಗ್ಗಿಸ್ಬೇಕು ಏನ ನಿನ್ನೆ ರಾತ್ರಿ ಊಟ ಮಾಡಿಂದ 10:30 ಆಗಿತ್ತು ನಾವು ಅಷ್ಟು ಬಾಂಡೆ ತಿಕ್ಕಾಕತ್ತಾಗ 1 ಲೀಟ್ರ್ ಬಂದ್ಯಾ ವಿಮಾನ ತಿಕ್ ಕೊಡ್ತೇನೆ ಬಿಡ್ಬೇ ಬಾಂಡೆ ಮತ್ತೆ ಯಾಕೆ ಇದು ಮಾಡ್ತಿ ಅಂತೇಳಿ ಉಂಡೋಗಿ ಆರಾಮ್ ಮಕ್ಕೊಂಡಿ ಬೆಳಗ್ಗೆ ಎದ್ದು ಬಾಂಡೆ ಕೈ ಸಿಗ್ಲಂಗ ಈಗ ನೀರು ಕಾಸ್ಕೊಳಕತ್ತಿಯಲ್ಲ ಇದು ಮುಸ್ರಾಗ ಇತ್ತು ಗೊತ್ತನ ನೋಡ ಶಕುಂತಲಾ ನಾ ಹೇಳಾಕತ್ತೇನಿವ ನನ್ನ ಕೈಲಿ ಆಗೋದಿಲ್ಲವ ಕೆಲಸ ಮಾಡಕ ಏನ ಇಲ್ಲೇ ಹಳ್ಳ್ಯಾಗ ಕೆಲಸದವರು ಸಿಗೋಲ್ರು ಒಂದೇದ್ದು ಏನ ನನ್ನ ಕೈಲಿ ಅಂತೂ ಕೆಲಸ ಮಾಡಕ್ ಆಗೋಲ್ತು ನಾನು ಏನು ಮಾಡ್ಲಿ ಬೇ ಅಮ್ಮ ಹಿಂಗೆ ಮಾಡ್ಬಿಡು ನಾನು ನಾವ್ಯಾಕೆ ಹುಬ್ಳ್ಯಾಗ ಮನಿ ಮಾಡ್ಕೊಂಡಿರ್ಬಾರ್ದು ಏನ ಹುಬ್ಳ್ಯಾಗ ತಲೆ ಬರಬರ ಐತಿಲ್ ನಿಂದ ಹೊಲ ಮನಿ ಎಲ್ಲ ಬಿಟ್ಕೊಟ್ಟು ಹೋಗಿ ಹುಬ್ಬಳ್ಳ ಮನಿ ಮಾಡ್ಕೊಂಡಿದ್ದೇ ಮಾಡ್ತಿ ನೋಡ ನಾ ಬರ್ದಲ್ವಾ ಇವತ್ತಾಯಿ ನೋಡ ನನ್ನ ಗಂಡ ಆತ ನಾನು ಆತ ಇಬ್ರು ಬರ್ದಲ್ಲ ಹುಬ್ಬಳ್ಳ ಮನಿ ಮಾಡ್ಕೊಂಡಿರ್ತಾಳ ಅಂತಿಕೆ ನಿನ್ ತಲೆ ಬರಬರ ಐತಿಲ್ ನಿನಗೆ ನಾ ಬರ್ದಲ್ವಾ ನಾ ಬರ್ದಲ್ಲ ಬೇಕಾದ್ರೆ ನಿನ್ ಗಂಡ ಕರ್ಕೊಂಡು ಹೋಗು ಏನು ಸಾಯಿ ಕಾಲಕ್ಕೆ ಇಬ್ರ ಬಿದ್ದು ಸೆಟ್ಟಿತೇವೆ ಹೊತ್ತಾಗ ನಾನು ನನ್ನ ಮನೆ ಬಿಟ್ಟು ಮಾತ್ರ ಎಲ್ಲಿ ಬರೋದಿಲ್ಲ ಅಯ್ಯೋ ಗಂಡನ ಕರ್ಕೊಂಡು ಹೋಗು ಗಂಡ ನಿಮ್ಮನ್ನು ಬಿಟ್ಟು ಬರಲ್ಲ ಅದಕ್ಕೆ ಅಲ್ವೇ ಏನು ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಇಲ್ಲೇ ಉರ್ಲಾಕೊಳಕತ್ತೇನ ಏನಾಗೋದಿಲ್ಲ ನಿಮ್ಮನ್ನು ಬಂದು ತಿಂಗಳಕ್ಕೊಮ್ಮೆ ವಾರಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋಗ್ಬೋದು ಹುಬ್ಳ್ಯಾಗಾದ್ರೆ ಮನೆ ಕೆಲಸದಾರ ಸಿಗ್ತಾರ ಅಯ್ಯ ಹುಬ್ಬಳ್ಳಿಯಾಗೂ ಕಷ್ಟ ಐತಿ ಸಿಗುದು ಏನ ಮನೆ ಕೆಲಸದಾರ ಸಿಗೋದ ಕಷ್ಟ ಐತಿ ನೋಡ ನೀನು ಸುಮ್ಮನೆ ನನಗೆ ಮಾತಾಡ್ಸ್ಬೇಡ ವಾದಿಸ್ಬೇಡ ಸಿಗ್ತಾರ ಬಿಡ್ತಾರ ಮತ್ತೊಂದು ನಾ ಮಾತ್ರ ಅಲ್ಲಿಗೆ ಬರೋದಿಲ್ಲ ನೀನು ತಲೆ ಬರಬರಿ ಐತಿಲ್ಲ ಹುಡುಗಿ ನಾನು ಯಾಕೆ ಬರಲಿ ನೀನೇ ಕೆಲಸ ಬಿಡು ಮನೆ ಕೆಲಸ ಮಾಡು ಇಷ್ಟು ಓದಿ ಬರ್ದು ನೌಕರಿ ತಗೊಂಡ್ ಕೈಯಾಗ ಈಗ ನಾನು ಎಲ್ಲ ಬಿಟ್ಕೊಟ್ಟು ಮನೆ ಬಾಂಡೆ ತಿಕ್ಕೊಂತ ಬಿದ್ದಿರ್ಲನ ನನ್ನ ಕೈಲಾಗಲ್ಲ ಅಂದ್ರೆ ನಾವು ದೊಡ್ಡವ್ರು ಅಡ್ಜಸ್ಟ್ ಆಗ್ಬೇಕು ನಿನಗೆ ನೀ ಅಡ್ಜಸ್ಟ್ ಆಗಂಗಿಲ್ಲ ಎದಕ್ಕೂ ಅದಕ್ಕೆ ಹಿಂಗೆ ಕಿರಿಕಿರಿ ಮಾಡ್ತೀವಿ ನಾನೆಲ್ಲ ಕೆಲಸ ಬಿಟ್ಟು ಇಲ್ಲಿರಕ್ಕೆ ನನ್ನ ಕೈಲಾಗಲ್ಲ ಬಿಡು ನೀ ಬೇಕಾದ ಹೇಳ್ಕೊ ಏನೋ ಒಂದು ಓದೇನಿ ಚಲೋ ನೌಕರಿ ತಗೊಂಡೆ ನೀನು 4 ಮಂದಿ 4 ಥರ ಬಾಳ್ಬೇಕು ಬೇಕಂದಿದ್ದ ಮಾಡ್ಬೇಕು ಅಂತೇಳಿ ಎಷ್ಟು ಆಸೆ ಇಟ್ಕೊಂಡಿದ್ದೆ ಎಲ್ಲದಕ್ಕೂ ತಣ್ಣೀರು ಹೆಚ್ಚಾಕತ್ತೀರಿ ನನಗೆ ಮಾವೇನು ಇಷ್ಟ ಇದ್ ನಾನು ಮಾವನ್ ಎದಕ್ಕೆ ಲಗ್ನ ಆಗಿದ್ದ ನನಗೆ ನೀ ಎದಕ್ಕೂ ಅಡ್ಡ ಬರಂಗಿಲ್ಲ ಅತ್ತಿ ಕಾಟ್ ಇರಂಗಿಲ್ಲ ಅಂತೇಳಿ ಲಗ್ನ ಆಗಿದ್ದ ನೋಡಿದ್ರೆ ಅತ್ತಿಕ್ಕಿಂತ ಬಲ ಉರ್ಸ್ಕೊತೀವ ನೀನು ನನ್ನ ಕೈಲಾಗಲ್ಲ ಬಿಡು ಎಲ್ಲ ಬಿಡ್ಲಿ ನಾ ಅತ್ತಿಕ್ಕಿಂತ ಬಲ ಉರ್ಸ್ಕೊತೇನೆ ಏನೋ ಹೋಲಿ ಮೊಮ್ಮಗಳ ಪಾಪ ಯಾಕೆ ಕೌಬವ್ ಮಾಡೋದು ಅಂತೇಳಿ ಇದ್ದಿದ್ದ ಕೆಲಸನೂ ಹಂಚ್ಕೊಂಡು ನಾನು ಮಾಡ್ತೇನೆ ಏನು ಹೇಳಕ್ಕೆ ಹೋಗುದಿಲ್ಲ ಕೇಳಕ್ಕೆ ಹೋಗುದಿಲ್ಲ ನೋಡಿದ್ರೆ ನನಗೆ ಅಂತೀಯ ಅಲ್ಲೇ ಈ ಮಾತು ನೀನು ನಿಮ್ಮ ಫೋನ್ ಹಚ್ಚಿ ಕರೆಸ್ತಂತಡಿ ನಾನೇನು ಕೌಬವ್ ಮಾಡೇನಿ ಏನು ಮಾಡೇನಿ ಕೇಳ್ತಾನೆ ಪೇಶದಿ ಒಟ್ಟು ಈಗ ಅಕ್ಕಿಗೆ ಬೇರೆ ಫೋನ್ ಹಚ್ಚ ಅಕ್ಕಿ ಬಂದು ತಲೆ ತಿನ್ಲಿ ಮತ್ತಂದ ಬರೇ ಏನಾರ ಮಾತಾಡತ್ಲಿ ಮಗಳು ಕರೆಯಾಕ ನಿಂತು ಬಿಡ್ತೀನಿ ನೀನಂತರ ಹೊತ್ತಾಗ ಏನಾರ ಮಾಡ್ಕೋ ನಾ ಅಂತ ಕೆಲಸ ಬಿಡಲ್ಲ ಅಂದ್ರೆ ಇಲ್ಲಿ ಮಾಡಾರ ಯಾರು ಮನ್ಯಾಗ ನನ್ನ ಕೈಲಾಗಲ್ಲವ ಯವ್ವ ನಾನು ಹಂಗಾರ ನನ್ನ ಸೊಸಿಗೆ ಚಲೋ ಕೆಲಸ ಸಿಕ್ತು ಬಿಡು ಅಂತ ಖುಷಿಯಾಗಿದ್ದೆ ನೋಡಿದ್ರೆ ಇಲ್ಲಿ ಮನ್ಯಾಗ ತಿರುಗಿ ನನ್ನ ಮೇಲೆ ಬಿದ್ದೈತಿ ಎಲ್ಲ ಕೆಲಸ ನಾ ಬರಕ್ಕಿಂತ ಮುಂಚೆ ಮಾಡ್ತಿದ್ದಿಲ್ಲನ ಈಗೇನು ಹೆಚ್ಚಾಗಿ ತನ್ನಂಗೆ ಮಾಡ್ತಿ ಒಂದು ವಯಸ್ಸಾಗೋ ಮಟ್ಟ ಎಲ್ಲರೂ ಮಾಡ್ತಾರೆ ಆಮೇಲೆ ಮಕ್ಕಳು ಮದುವೆ ಮಾಡಿ ಸೊಸ್ತಾರ ಕಡೆ ಮಾಡಿಸ್ಕೋತಾರ ನೀಲ್ ನೋಡಿದ್ರೆ ಉಲ್ಟಾ ಆಗೈತೆ ನಂಗೆ ಏನು ನೋಡವ ನಾ ಏನು ಹೇಳ್ಬೇಕು ನನಗೆ ಹೊರಗಿಂದಾದ್ರೆ ಏನಾರು ಬಿಟ್ಟು ಮಾತಾಡಿ ನನ್ನ ಮನೆ ಅಂದಾಗ ಏನು ಬೈಬೇಕು ಮನಸ್ಸರ ಬರ್ಬೇಕಲ್ಲ ಬೈಯಾಕ ಏನೇನಾಯ್ತು ಕತ್ ಹಟ್ರಂಗೆ ಅಡ್ಡಾಡಿ ಹುಡುಕ್ಯಾಡಿದ್ದಾತ ಸಿಗೋಲ್ತು ಬಿಡ್ವಲ್ತು ಸಾಕಾಗೈತೆ ನನಗಂತೂ ಹೊತ್ತಾಗ ಒಂದು ಮನೆ ಸಿಕ್ಕೈತಿ ಅವ್ರು ನೋಡಿದ್ರೆ 1 ಲಕ್ಷ ರೂಪಾಯಿ ಅಡ್ವಾನ್ಸು 7,000 ರೂಪಾಯಿ ಬಾಡಿಗೆ ಅನ್ನಕತ್ತಾರ ತಿಂಗಳಿಗೆ 7,000 ರೂಪಾಯಿ ಅಲ್ಲೇ ಕೊಟ್ರೆ ಬರೋದ 30,000 ರೂಪಾಯಿ ಪಗಾರ ನಾನು ರೊಕ್ಕ ಯಾವಾಗ ಜೋಡಿಸ್ಲಿ ಮನಿ ಯಾವಾಗ ಬಿಡಿಸ್ಕೊಲಿ ಮನಿ ಖರ್ಚು ಹೆಂಗೆ ನಿಭಾಯಿಸ್ಲಿ ನನಗೆ ಒಂದು ತಿಳಿವಲ್ತು ಮನಿ ಖರ್ಚು ಹೆಂಗೆ ನಿಭಾಯಿಸ್ಲಿ ಅಂದ್ರೆ ನಾನು ಹೊಂಟೇನಲ್ಲ ಕೆಲ್ಸಕ್ಕೆ ನನಗೆ ಬರೋ ಪಗಾರನ ಮನಿ ಹೆಂಗ ಹಿಡ್ತು ಮಾಡಿ ಏನು ಮನಿ ನಡೆಸಿದ್ರಾತ ಉಳ್ದದನ್ನ ಬ್ಯಾಂಕಿಗೆ ಇಟ್ರಾತ ಹಂಗೆ ಹೆಂಗಕತ್ಲೆ ಬ್ಯಾಂಕಿಗೆ ಇಟ್ಟೇವೆ ಅಂತ ಹೇಳೋಕೆ ಸಣ್ಣ ಪುಟ್ಟ ಸಾಲ ಬೇರೆ ಅದಾವಲ್ಲ ಹರ್ಕೊಳ್ಳುವ ಅದು ಅಲ್ಲದೆ 7,000 ರೂಪಾಯಿ ನಮಗೆ ಬೇಕಾಗಿರೋದು ಭಾಳ ಅಂದ್ರೆ ಒಂದು 3,000 ರೂಪಾಯಿ ಇಲ್ಲ 4,000 ಅಷ್ಟೇ 7,000 ರೂಪಾಯಿ ಅಂದ್ರೆ ಭಾಳ ಕತ್ಲಿ ಇರೋ 3 ಮಂದಿಗೆ ಏನಪ್ಪ ಏರಿಯಾದ ಮೇಲೂ ಡಿಪೆಂಡ್ ಇರ್ತಾವೆ ಇಲ್ಲಿ ಯಾವ ಕಡಿಮೆ ಸಣ್ಣ ಏರಿಯಾದಾಗೂ ಸಿಗುವಲ್ವು ಅದಕ್ಕೆ ಹೇಳಿದ್ರೆ ನೀ ಅರ್ಥ ಮಾಡ್ಕೋಲಿ ಇನ್ನು 4 ದಿನ ಉಳಿತು ಬರ್ತೇನೆ ಅಂತ ಅದಾರ ಅವ್ರ ಮನೆಗೆ ಈಗ ಆ ಮನೆ ಬೇರೆ ಬಿಟ್ಟು ಕೊಡ್ಬೇಕು ಅವರಿಗೆ ನನಗೇನು ಮಾಡ್ಬೇಕಂತೇಳಿ ತಿಳಿಲಂಗೆ ಆಗೈತತ್ತಾಗ ಸಾಲ ಕೊಟ್ಟವ್ರು ಕುತ್ತಿಗೆ ಹಿಡಿದು ಕೊಳಪಟ್ಟಿ ಹಿಡಿದು ಜಗ್ಗಾಡಕತ್ತಾರ ರೋಡ್ನ್ಯಾಗ ಸಿಕ್ಕಲ್ಲೇ ಗೊತ್ತೈತಿ ಇದು ಒಂದ್ಸಲ ನಿನ್ನ ಕಾಲಿಗೆ ಬೀಳ್ತೇನೆ ಇದು ಒಂದ್ಸಲ ನನಗೆ ನಿನ್ನಿಂದ ಸಹಾಯ ಆಗ್ಬೇಕಾಗಿರೋದು ನಾನೇನು ಹಿಂಗೆ ಸಾಲ ಹರಿಯಾಕೆ ರೊಕ್ಕ ಕೊಡಿಸ್ತೀನಿ ತವ್ರ ಮನೆ ಕಡೆ ಅಂತ ಕೇಳಾಕತ್ತಿಲ್ಲ ಏನು ಒಂದು ವಾರ ಟೈಮ್ ಕೊಡಿ ಇನ್ನೊಂದು ಸ್ವಲ್ಪ ಸಾಮಾನೆಲ್ಲ ತೊಗೊಂಡೋಗಿ ನಿಮ್ಮ ಮನ್ಯಾಗ ಇಡ್ತೇವೆ ಒಂದು ಸ್ವಲ್ಪ ದಿನ ತಾವು ಮಟ್ಟಿಗೆ ನಿಮ್ಮ ಮನ್ಯಾಗಿದ್ದ ಒಂದು ಬಾಡಿಗೆ ಮನೆ ಹುಡ್ಕೊಂಡು ಹೋಗೋಣ ಹಂಗೆ ಮಾಡಬೇಡ ನೀನ ಹಿಂಗೆ ಮಾಡಿದ್ರೆ ಹೆಂಗ್ಲೆ ಅಲ್ಲ ಏನು ಮಾತಂತ ಮಾತಾಡ್ತೀರಿ ನಾನು ಕಡಿಗೂ ಒಟ್ಟು ನನ್ನ ಹೋಗಿ ತವ್ರ ಮನೆಯವರೆಲ್ಲ ಊರಾನ ಎದುರಿಗೆ ನನ್ನ ತಲೆ ತಗ್ಗಿಸ್ಬೇಕಂತೇಳಿ ನಿಂತಿರಲ್ಲ ನೀವು ಆಕಿ ಹೇಳೋದ್ರಾಗೂ ಅರ್ಥ ಐತ್ಲ ಇದು ಹಳ್ಳ್ಯಾನ ಮನಿ ಅದು ಅಲ್ಲಿ ಹೋಗತ್ಲೆ ಯಾಕೆ ಸಾಮಂತಂದ್ರೆ ಇವು ಸುಮ್ತಿ ಮನಿಯಾರ ಗಂಡನೂ ಇಲ್ಲದನ ಅತ್ತಿಲ್ಲದಳ ಏನಾತ ಏನ ಎತ್ತ ಏನ ಇಲ್ಲೋಡ ಮಂದಿಗಿಲ್ಲ ಭಾಳ
ಏನು ಯಾಕೆ ಏನು ಎತ್ತ ಒಂದಕ್ಕೆ 4 ಬಣ್ಣ ಕಟ್ಟಿ ಮಾತಾಡ್ತಾರೆ. ಪಾಪ ಅಕ್ಕಿಗೆ ಒಂಥರ ಅಲ್ಲಿ ಕುತ್ತಿಗೆ ಚಿಕ್ಕೊಂಡಂಗೆ ಆಗದಲ್ಲ ಅಂದ. ಹೌದು ಕರೆ ಬೇ, ಆದ್ರೆ ಏನು ಮಾಡಲಿ ಹೇಳಿ ನಾನರ ಸಿಗುವಲ್ತು. 10 ಲಕ್ಷ ರೂಪಾಯಿ ಕೊಡಾಕ್ ಒಪ್ಕೊಂಡಾರ. ಈಗ ಏನಾರ ಈ ಮನಿ ನಾವು ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ನಾನು ಹುಡ್ಕೋದು ವಜ್ಜಕತಿ. ಬಡ್ಡಿ ಬಡ್ಡಿ ಬೆಳೀತಾ ಐತಲ್ಲೇ. ಸುಮತಿ, ನಾ ಇನ್ನು ಹೆಚ್ಚಿಗೆ ಕೇಳ್ಕೊಳಲ್ಲ, ನೀನೇ ಒಂದು ಸ್ವಲ್ಪ ಯೋಚನೆ ಮಾಡು. ಇದು ಒಂದ್ಸಲ ನಂಗೆ ಸಹಾಯ ಆಗ್ಬೇಕಷ್ಟೇ. ಇನ್ನೇನು ಸಹಾಯನೇ ಮಾಡಂಗಿಲ್ಲ ನಿನ್ನ ತವ್ರ ಮನೆ ಕಡೆಯಿಂದ ಅಂದ್ರೆ ಹೆಂಗೆ ನೋಡ್ಲಿ? ಯಾರ ಕಡೆ ಎಲ್ಲಿ ಆಗ್ಲಾರ್ದೇನು ನಮ್ಮ ಮನ್ಯಾಗ ಆಗತ್ತಿಲ್ಲ. ಆಯ್ತು ಆಯ್ತಪ್ಪ, ಕೇಳ್ತೀನಿ. ಮತ್ತೇನು ಮಾಡೋದು? ನನಗೆ ಮನಿನೇ ಬಿಟ್ಟು ಕೊಡಬಾರ್ದು ಅನ್ನೋಷ್ಟು ಸಿಟ್ಟೈತಿ. ಆದ್ರೆ ಬಡ್ಡಿಗೆ ಬಡ್ಡಿ ಬೆಳೀತಾ ಐತಿ. ಸುಮ್ಮನೆ ಹಠ ಸಾಧಿಸ್ಕೊಂಡ್ರೆ ನಿಂತ್ರೆ ಉಪಯೋಗ ಇಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಅಷ್ಟೇ ನಾನು. ಏನು ಇಷ್ಟು ನನ್ನ ಹೊಟ್ಟೆ ಉರಿಸ್ತೀರಿ ನೀವು? ಈಗ ತವ್ರ ಮನೆಗೆ ಹೋಗ್ಬೇಕಂದ್ರೆ ನನಗೆ ಹೆಂಗೆ ಆಗ್ತಾ ಐತಿ ಅಂತ ವಿಚಾರ ಮಾಡಿರನ್ರಿ ಸ್ವಲ್ಪರ. ಅಂತ ಅವಮಾನ ಏನಾಗಲ್ಲ. ಮತ್ತು ನಮ್ಮರ್ ತಮ್ಮರ್ ಅಂತ ಎದಕ್ಕಿರ್ತಾರ? ಇಂಥ ಟೈಮ್ನೇ ಸಹಾಯ ಮಾಡಕ ಅಲ್ಲನ? ಏನಾಗಲ್ಲ ತಗೋ. ಏನಾಗಲ್ಲ ಅಂತ ನೀವಂತೀರಿ? ಏನು ಅವಮಾನ ಅನುಭವಿಸೋದಲ್ಲ ಅವರು, ನಾನು. ನಿಮಗದು ಅರ್ಥ ಆಗಲ್ಲ. ನಿಮ್ಮ ಹತ್ರ ಬಂದು ಯಾರು ಏನು ಕೇಳಲ್ಲ, ಯಾಕೆ ಹಿಂಗೆ ಯಾಕೆ ಆಗೈತಿ ಅಂತೇಳಿ ಬಂದು ನಮ್ಮನ್ನು ಕೇಳ್ತಾರೆ. ಅಲ್ಲಲ್ಲ, ನಾನು ಹೋಗಿ ಅಲ್ಲಿರೋದಂದ್ರೆ ಒಂಥರಾನೇ ಬಿಡ್ಲ. ಅಲ್ಲ, ಈಗ ಇದೇನು ಸುಡುಗಾಡು ಒಂದು ಮನೆ ಸಿಗೋಲ್ತಲ್ಲ ನಮ್ಗೆ. ಅದೇ ನನಗೂ ವಿಚಿತ್ರ ಆಗತ್ತವ. ಮನಿನೇ ಸಿಗುವಲ್ತು. ಎಷ್ಟು ಹುಡ್ಕಾಕತ್ತೇನೆ ನಾನು, ನೋಡ್ತಾ ಇದ್ದೀರಿ ನೀವು. ನನಗೆ ನಿಜವಾಗ್ಲೂ ಏನು ಹೇಳ್ಬೇಕನ್ನೋದು ನಂಗೆ ಅರ್ಥ ಆಗೋಲ್ತು. ಕರೇನಪ್ಪ, ಭಾಳ ಒಂಥರ ಕುತ್ತಿಗೆ ಚಿಕ್ಕೊಂಡಂಗೆ ಆಗತ್ತದ ಬಿಡು. ಎಷ್ಟೇ ಆದರೂ ಬೀಗ್ರ ಮನೆಗೆ ನೀನು, ನಾ ಹೇಳ್ತೀನಿ ಕೇಳ, ಇನ್ನು ಯಾವತ್ತೂ ಇಂಥ ಮಣ್ತಿನ ಕೆಲಸ ಸಹಾಯ ಮಟನೂ ಮಾಡಬೇಡಪ್ಪ. ಏನು ಮಾಡಬೇಡ, ಇಂಥ ಮಣ್ತಿನ ಕೆಲಸ ಯಾವತ್ತೂ ಮಾಡಬೇಡ. ಈಗ ಮಾಡಿರೋದೇ ಸಾಕಾಗೈತೆ ನನಗೆ. ಇನ್ನೂ ಇಂಥವ ಮಾಡಿ ನನ್ನ ಕುತ್ತಿಗೆ ಚಿಕ್ಕಬೇಡ. ಇಲ್ಲ ಆಳ್ವೆ, ಈ ಸಲ ಆಗೈತೆ ತಪ್ಪು. ಇನ್ನೊಮ್ಮೆ ನಾನು ಯಾಕೆ ಮಾಡ್ತೀನಿ? ಇಲ್ಲ, ಇನ್ನೊಮ್ಮೆ ಇಂಥ ತಪ್ಪು ಮಾಡಲ್ಲ. ಮಾಡಲ್ಲ ಅಂತ ಹೇಳ್ತೀರಿ, ಮತ್ತು ಅದೇ ಮಣ್ತಿನ ಕೆಲಸ ಮಾಡಿದ್ರೆ ಜೀವನದಾಗ ಉದ್ಧಾರ ಆಗಲ್ಲ ಅಂತ ತಿಳ್ಕೊಂಬಿಡ್ರಿ. ಈಗ ಹೋಗಿ ನಾನು ಕೇಳ್ಬೇಕಲ್ಲ, ನಿಮ್ಮ ಮನೆಯಾಗ ಬಂದಿರ್ತೇವಿ ಅಂತೇಳಿ. ನನಗೆ ಎಷ್ಟು ತ್ರಾಸ ಅಂತ ನಿಮಗೇನು ಅರ್ಥ ಆಕತಿ? ನಿನ್ನ ಮನೆ ನೀ ಇರ್ತೇನೆ ಅನ್ನೋ ಕಸೆಯನ? ಬರೀ ಹೆಣ್ಣಿನ ಮಕ್ಕಳು ಎಲ್ಲ ನಾವಿರೋದು. ನನಗೊಬ್ಬ ಅಣ್ಣನೂ ಅದಾನ, ಅಣ್ಣಗೊಬ್ಬಕ್ಕೆ ಹೇಂತಿ ಅಂತ ಬಂದು ಅತ್ತಿಗೆಮ್ಮನೂ ಅದಾಳ. ಅಕ್ಕಿ ಇದ್ರೆ ಕೇಳ್ಬೇಕಲ್ಲ, ಅದನ್ನು ಹೇಳಕತ್ತೀನಿ. ನಿಮಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನಾನು ಹಂಗೆ ಅಂತ ತಿಳ್ಕೊಂತೀರಿ. ಗಂಡಿಗೆ ಮರ್ಯಾದೆ ಅನ್ನೋದೇ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾಳ. ಗಂಡ ಚಂದಾಗಿ ದುಡಿದು ಹೆಂಡತಿ ಮಕ್ಕಳು ಸಾಕಿ ಹೌದು ಅನ್ನಿಸ್ಕೊಂಡ ಅಂದ್ರೆ ಅಷ್ಟ ಮರ್ಯಾದೆ. ಗಂಡ ಮಾಡಬಾರ್ದಂಗೆ ಇಂಥವು ಮಾಡಿ ಸ್ವಲ್ಪ ಮರ್ಯಾದೆಗೇಡ ಆದ್ರೆ ಹೆಂಡತಿ ಕಡೆಯಿಂದ ಮರ್ಯಾದೆ ಸಿಗತೈತಿ ಅನ್ನೋದು ಅನುಮಾನ. ಸಿಗುದೂ ಇಲ್ಲ. ನಿಮ್ಮೆಲ್ಲರ ಹತ್ರ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹೊಸದಾಗ್ಯಾರ ನೋಡಾತ್ರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಭಾಳಷ್ಟು ಜನ ವಿಡಿಯೋ ಹಂಗೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದೇ ಇಲ್ಲ. ಅದಕ್ಕೋಸ್ಕರ ಕೇಳ್ಕೊಳಕತ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ನನ್ನ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ. ದಯವಿಟ್ಟು ಕಮ್ಯುನಿಟಿ ಪೋಸ್ಟ್ನಾಗೂ ಹಾಕಿರ್ತೀನಿ. ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿರಿ, ಪ್ಲೀಸ್ 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 ಫಾಲೋ ಮಾಡಿರಿ. ನಾನು ಭಾಳ ಕೇಳ್ಕೊಳಕತ್ತೀನಿ, ದಯವಿಟ್ಟು ಫಾಲೋ ಮಾಡಿರಿ. ಶಾಂತಕ, ಒಣ ಮಿಚ್ಕೆ ಒಣಗಾಕೇನ? ಹ್ಞೂನ ಪ್ರೇಮಕ್ಕ. ಮತ್ತೀಗ ಚಟ್ನಿ ಪುಡಿಗೆ ಎಲ್ಲದಕ್ಕೂ ಬೇಕೇ ಬೇಕಲ್ಲ, ಅದಕ್ಕೆ. ಆಮೇಲೆ ಹಪ್ಳಕ್ಕೆ ಮತ್ತೊಂದು ಚೂರು ಅದ್ರೊಳಗೆ ಹಿಟ್ಟನ್ನ ಅದು ಹೊತ್ನಾಗ ಒಂದು ತಟ್ಟದಾಗ ಹಾಕಿದ್ರೆ ತಿನ್ನೋರಿಗೆ ಬಾಯಿ ಖಾರಾಗಿ ರುಚಿ ಆಗ್ತೈತಿ ಹಪ್ಳ. ಅದಕ್ಕೆ ಅದ್ರ ಸಂಬಂಧ ಚಲೋ ಆತ್ ಬಿಡು. ಖಾರ ತೊಗೊಂಡು ಇದು ಮಾಡೋಕ್ಕಾಗೋದಿಲ್ಲ. ಇವೇನು ನಿಮ್ಮ ಹೊಲ್ದಾಗಿನ? ಇಲ್ಲ, ಅಪ್ಪಗೆ ಹೇಳಿ ಕಳಿಸಿದ್ದೆ. ಒಂದು ಚೀಲ ಮೆಣಸಿಕಾಯಿ ಅಲ್ಲಿ ಊರಾಗ ಎಲ್ಲರೂ ಚಲೋ ಸಿಕ್ಕರು ಕೊಟ್ಟು ಕಳ್ಸಪ್ಪ ತೊಗೊಂಡ ಅಂತ ಹೇಳಿದ್ದೆ. ಅದಕ್ಕೆ ಮತ್ತು ಆಮೇಲೆ ರೇಷನ್ ಅಕ್ಕಿ ಬೇಕಾಗಿತ್ತು ಹಪ್ಳಕ್ಕೆ. ಅದು ಅಕ್ಕಿ ಮತ್ತು ಮೆಣಸಿಕಾಯಿ ಚೀಲ ನಿನ್ನೆ ಕೊಟ್ಟು ಕಳ್ಸ್ಯಾರ. ಹೌದನ? ಚಲೋ ಬಿಡ ಶಾಂತಕ್ಕ. ತವ್ರ ಮನೆ ಕಡೆನೂ ಏನಾರ ಆಸ್ಕರಕ್ಕಾರ, ಗಂಡನ ಮನೆ ಕಡೆನೂ ಆಸ್ರಕ್ಕಾರವ. ಅಂದ್ರೆ ಹೆಣ್ಮಕ್ಳು ಏನಾದರೂ ಮಾಡ್ಬೋದವ. ಹೆಣ್ಮಕ್ಳಿಗೆ ಮೇನ್ ಬೇಕಾದ ಗಂಡುಗಳು ಸಪೋರ್ಟ್ ಅಂತ ತಿಳ್ಕೊ ನೀನು. ಗಂಡುಗಳು ನೀನು ಕೈಲಿ ಏನಕತ್ತಿ ಬಿಡು, ಬೇಡ. ನೀ ಯಾಕೆ ಮಾಡಕ್ಕೆ ಕಿತ್ತಿಗೆ ತಲೆ ಕೆಡ್ಸ್ಕೋಬೇಡ ತಗ. ನನಗೆ ಅದೆಲ್ಲ ಮಾಡೋಕ್ಕಾಗಲ್ಲ ನೋಡು. ನನಗೆ ಅದನ್ನ ಹೇಳ್ಬಿಡ, ಇದನ್ನ ಹೇಳ್ಬಿಡ, ನಾ ಸಪೋರ್ಟ್ಗೆ ಬಿಟ್ಟು ನನಗೆ ಅದನ್ನ ಹೇಳ್ಬಿಡ. ನಿನ್ನ ಕೈಲಾದ್ರೆ ಮಾಡು, ಇಲ್ಲಂದ್ರೆ ಬಿಡು ಅಂದು ಅಂತ ತಿಳ್ಕೊ. ಭಾಳ ತ್ರಾಸಕತೆ ಶಾಂತಕ್ಕ, ಹೌದಿಲ್ಲ? ಅದಕ್ಕೆ ಎಲ್ಲರಿಗೂ ಕೇಳ್ಕೊಳ್ಳೋದಂದ್ರೆ ನಿಮ್ಮ ಹೆಂಡ್ತಿಯಾರು ಏನಾರ ಒಂದು ಮಾಡ್ತೇನೆ ಅಂದಾಗ ಅವ್ರದ್ದು ಒಳ್ಳೆ ಕೆಲಸ ಇತ್ತಪ್ಪ ಅಂದ್ರೆ ಕೈಲಾದಷ್ಟು ಸಹಾಯ ಮಾಡ್ರಿ ಅಂತ ಹೇಳ್ತೇನೆ ನಾ. ಅಂದಂಗೆ ಸಂಜೆಗೆ ಬಾರ ಒಟ್ಟ ತುಂಬ ತೆಗೆದವ. ನಮ್ಮ ಅತ್ತೆ ತೆಗಿತ, ನಾನು ತೆಗಿಯಾತೇವಿ ಇಬ್ರು. ಒಟ್ಟು ಬಂದೆ ಅಂದ್ರೆ ಬಡ ಬಡ ಹಾಕ್ತಾವ. ಅದಕ್ಕೆ ಆಯ್ತು ಬರ್ತೀನಿ. ಬರ್ಲಿ ಶಾಂತಕ್ಕ, ಗೌಡ್ರ ಮನೆ ಕೆಲ್ಸ್ಕೋಬೇಕು. ಅದಕ್ಕೆ ಗೌಡ್ರ ಅಂದ್ರೆ ನಿಮ್ಮ ಅವರಲ್ಲವ, ಇವರು ವೀರಪ್ಪ ಗೌಡ್ರು. ಅವ್ರ ಮನೆ ಕೆಲ್ಸಕ್ಕೆ ಹೋಗಕ್ಕೆ ನೀನು? ಇಲ್ಲ, ಈಗೆಲ್ಲೇ ನಾನು ಹೋಗೋದಂದ್ರೆ ನಿಮ್ಮ ಮನೆ ಒಂದು ವೀರಪ್ಪ ಗೌಡ್ರ ಅಷ್ಟೇ. ಮತ್ತು ಯಾರ ಮನೆ ಕೆಲ್ಸಕ್ಕೂ ಹೋಗೋದಿಲ್ಲ. ನಿಮ್ಮಮ್ಮ ಭಾಳ ಕರಿತಾಳ, ಹೋಗೋದಿಲ್ಲ ನಾನು. ನನಗೆ ಒಲ್ಲೆ ಅನ್ಸೈತಿಲ್ಲ ಶಾಂತಕ್ಕ, ನಾ ಸತ್ರು ಮಾಡೋದಿಲ್ಲ ಅಲ್ಲೇ. ನೋಡು ಆತಂದ್ರೆ ಒಂಚೂರು ಮಾಡು. ಮತ್ತು ಏನೋ ಒಂದು ಕೇಳ್ತಾ ಇದಾರ ಹೆಂಗೆ ಅಷ್ಟು. ಇಲ್ಲ ಇಲ್ಲ ಆಗೋದೇ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲಲ್ವ. ಇಲ್ಲ ಶಾಂತಕ್ಕ, ನನ್ನ ಕೈಲೇ ಮಾಡೋದಾಗಲ್ಲವ. ಆತವ, ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ಅಂದಂಗೆ ಮತ್ತು ಅವರು ಬಾಡಿಗೆ ಮನೆ ಹುಡ್ಕಾಕತ್ತಾರ. ಎಲ್ಲ ವಿಚಾರ ನಿನಗೆ ಹೇಳೀನಿ ಏನೇನಾತಂತೇಳಿ.
ಒಂದು ವೇಳೆ ಏನಾರ ಅವರು ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಅನ್ನಕ್ಕೆ ಹೋಗ್ಬೇಡ. ಏನು ಇದ್ರೆ ಇಲ್ವಲ್ರಾಕಿಲ್ಲೇ ಬಾಡಿಗೆ ಮನೆ ಹುಡುಕೊಳ್ಳೋ ಮಟ್ಟ ಇರ್ಬೋದು ಅವ್ರು ಇದ್ರು. ಅದಕ್ಕೆ ಏನಾರ ಅಂದವ್ರ ಮನ್ಸಿಗೆ ನೋವು ಮಾಡಕ್ಕೆ ಹೋಗ್ಬೇಡವ. ಇದೊಂದ ನಾನು ನಿನ್ನ ಕೇಳ್ಕೊಳ್ಳೋದು. ಛೇ ಇಲ್ಲ ಅತ್ತೀರ, ನಾ ಏನು ಅನ್ನೋದಿಲ್ಲ ತಗೋರಿ. ನೀವು ಅದು ಯಾಕೆ ಹಂಗೆ ತಿಳ್ಕೊತೀರಿ? ಅಲ್ಲ ಅಷ್ಟು ಹಂಗಾರೆ ಕಟ್ಟಿ ಅದೇನೇನ್ರಿ ನಾನು? ಹೇಳ್ರಿ ನೀವೇ ನೋಡೋಣ. ಇಲ್ಲಪ್ಪ, ನನ್ಗೆ ಅಂಥದ್ದೊಂದು ಬುದ್ಧಿ ದೇವ್ರು ಕೊಟ್ಟಿಲ್ಲ, ನಮ್ಮಪ್ಪ ನಮ್ಮನ್ನು ಕಲ್ಸಿಲ್ರಿಪ್ಪ. ಕಷ್ಟ ಅನ್ನೋದು ಎಲ್ಲರಿಗೂ ಬರೋದು ಸಹಜ. ನಾವು ತೀರಾ ಇಂಥ ಟೈಮ್ನಾಗ ಅವ್ರಿಗೆ ಆಸರ ಆಗಲಿಲ್ಲ ಅಂದ್ರೆ ಇನ್ನೆಂಥ ಟೈಮ್ನಾಗ ಆಗೋದು. ನಂಗೆ ಅದೆಲ್ಲ ಅರ್ಥ ಕತ್ತವ್ರಿ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ್ರಿ. ಅಷ್ಟೊಂದು ಮಾಡುವ ಏನು ಆಕಿಗೇನು ಬರೋಕ್ಕೆ ಮನಸ್ಸಿದ್ದಂಗಿಲ್ಲ, ಒಲ್ಲೆ ಅಂತೇಳಿ ಅಂತ ಇರೋದಕ್ಕೆ. ಆದರೆ ಏನು ಮಾಡ್ಬೇಕು, ಬೇಡ ಅಂತ ಎಷ್ಟು ಹೇಳಿದ್ರು ಆಕಿ ಗಂಡ ಬಿಡ್ಬೇಕಲ್ವ, ಮನೆ ಒಂದು ಸಿಗೋಲ್ದು ಅನ್ನಕತ್ತಾನ. ಹೌದಿಲ್ಲ? ಅಲ್ಲ ಬಂದಿದ್ರೆ ಇರಲಿ ಬಿಡ್ರಿ, ನಾನೇನು ಬೇಡ ಅನ್ನಲ್ಲ. ಹ್ಞೂ ಅದಕ್ಕೆ ನನಗೇನು ಬೇಜಾರಿಲ್ಲ ತಗೋರಿ. ಅಂದಂಗೆ ಹೋಗಿದ್ದೆ ಇವತ್ತು ಹಪ್ಪಳ ಮಾಡಕ್ಕೆ. ಕೆಲಸ ಹೆಂಗಿತ್ತು ಹಗರಿತ್ತಾನೆ? ಏನು ಭಾಳ ತ್ರಾಸಕತ್ತೆ ಕೆಲಸ? ಕೆಲಸ ಆಗಿರೈತಪ್ಪ, ಅಂತ ಏನು ತ್ರಾಸಿಲ್ಲ. ಕುಂತು ಮಾಡೋದಲ್ಲ, ಅಲ್ಲೇ ಮಾತಾಡ್ಕೊಂತ ಮಾತಿಗೆ ಮಾತಕ್ಕವು. ಪಾಪ ಎದ್ದು ಚಾಪ ಮಾಡಿಕೊಟ್ಟಿರ್ತಾರೆ ಅವ್ರು. ಮತ್ತೆ ಮಧ್ಯಾಹ್ನ ಒಂದು ಅರ್ಧ ತಾಸು ಅಷ್ಟೇ. ಏನು ಇಲ್ಲೇ ಅದೇವಲ್ಲ ಹೊಸರು, ಮನೆಗೆ ಬಂದು ಊಟ ಮಾಡ್ಕೊಂಡು ಹೊಳೆ ಹೋಗ್ಬಿಟ್ರೆ ಆತಪ್ಪ ಅಷ್ಟೇ. ನಮ್ಮ ಕೈಲಿ ಆಗದೇ ಇಲ್ಲ ಅಂದ ದಿನ ಬೇಕಾರೆ ಆಗಿಲ್ಲ ಅಂದ್ರೆ ಹೋಗ್ಲಂಗಿದ್ರು ನಡೀತೈತಿ. ಹೌದನ? ಮಾಡಿ ಏನೋ ಒಂದು ದಂಧೆ ಮಾಡಾಕತ್ತೀರಿ ಮಾಡಿ. ಅವರು ಶಾಂತಕ್ಕರ ಗಂಡ ತೊಗೊಂಡೋಗ್ಯಾರ ಹಪ್ಪಳ ಅವೆಲ್ಲ ತೊಗೊಂಡೋಗ್ಯಾರ. ಇದು ಏನು ವ್ಯಾಪಾರಕ್ಕೆ ಗಿರಾಕಿ ಸಿಕ್ಕಿಲ್ಲೋ ಏನೋ ಗೊತ್ತಿಲ್ಲ ನನಗೂ. ಕೇಳ್ಬೇಕಿನ್ನು ಏನಾತ ಅಂತೇಳಿ. ಇವತ್ತೇನಾರ ವ್ಯಾಪಾರ ಆದವು ಚಲೋ ಒಂದಿಷ್ಟು ಅಂಗಡಿ ಸಿಕ್ಕು ಅಂದ್ರೆ ಮತ್ತು ನಾಳೆ ಇನ್ನಷ್ಟು ನಾಡ್ದು ಇನ್ನಷ್ಟು ಅಂತೇಳಿ ಇದನ್ನ ಇನ್ನಷ್ಟು ದೊಡ್ಡ ಪ್ರಮಾಣದಾಗ ಬೆಳೆಸ್ಬೋದು. ಅದು ಕರೆ ಅನ್ನ. ನಿನಗೂ ಒಂದು ದಂಧೆ ಸಿಕ್ಕಂಗೆ ಆತಲ್ಲವ ಕೈಯಾಗ ಕೆಲಸ. ಅದೇನ ಕರೆ. ಮತ್ತು ಖಾಲಿ ಕುಂತೆ ಮಾಡ್ತಿದ್ದಿ. ಈಗ ಹೊರಗೆ ಹೋಗಿ ದುಡಿಯಾಕ ಮನೆಯನ್ನ ಕೆಲಸನ ರಗಡಕ್ಕಿದ್ವಾ. ಅದ್ರ ಬದಲು ಇಲ್ಲೇ ಒಂಚೂರು ಮನೆ ಕಡೆನೇ ಮಾಡ್ಬೋದಲ್ಲ. ಪಗಾರ ಎಷ್ಟು ಕೊಡ್ತೀನಿ ಅಂತ ಏನಾರ ಹೇಳೋಣ. ಈಗ ಸ್ಟಾರ್ಟಿಂಗ್ ಒಂದು 100-150 ರೂಪಾಯಿ ಹಿಂಗೆ ಕೊಡ್ತೇನೆ ಅಂದಾಳ. ಭಾಳೇನಿಲ್ಲ, ಹಪ್ಪಳನೂ ಜಾಸ್ತಿ ಇಲ್ಲಲ್ಲ ಒಂದೇದ್ದ. ಸ್ಟಾರ್ಟಿಂಗ್ ಅದಕ್ಕೆ ಇಷ್ಟು ಕೊಡ್ತೀನಿ, ವ್ಯಾಪಾರ ಚಲೋ ಆಗಕ್ಕೆ ನಿಂತಪ್ಪ ದೇವ್ರ ದಯದಿಂದ ಅಂತ ಹೇಳಿದ್ರೆ ಈ ಪಗಾರ ಒಂದು ಇಂತಿಷ್ಟು ಅಂತೇಳಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳ. ಇರಲಿ ಅಷ್ಟ ಇಷ್ಟ ಅನ್ನೋದಕ್ಕಿಂತ ಸುಮ್ಮನೆ ಹೋಗೋದು ಒಳ್ಳೇದು. ಯಾಕಂತಂದ್ರೆ ಈಗೇನೋ ಕಡಿಮೆ ಐತೆ ಅಂತ ಬಿಟ್ವಿ ಅಂತ ತಿಳ್ಕೊ, ಮುಂದೊಂದಿನ ಚಲೋ ಆದಾಗ ನಾವು ಕೇಳಕ್ಕೆ ನಮ್ಗೆ ಮರ್ಯಾದೆ ಅನ್ಸಂಗಿಲ್ಲ. ಅದಕ್ಕೆ